ನಮಸ್ಕಾರ ವೀಕ್ಷಕರೇ ಯಾರಿಗೆ ತುಂಬಾ ಸ್ತ್ರೀ ವಶೀಕರಣ ಆಗಬೇಕಾ ಅಂದ್ರೆ ವೀಕ್ಷಕರೇ, ನಿಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ವಾ ಅಂದ್ರೆ ವೀಕ್ಷಕರೇ, ನಿಮ್ಮ ಸ್ತ್ರೀ ಸಂಪೂರ್ಣ ಮಾತು ಕೇಳ್ತಾ ಇಲ್ಲ, ಮತ್ತೊಬ್ಬರಿಗೆ ವಶೀಕರಣ ಆಗಿದೆ ವೀಕ್ಷಕರೇ, ಅವರು ನಿಮ್ಮಂತೆ ವಶೀಕರಣ ಆಗೋ ರೀತಿ ಈ ಒಂದು ತಂತ್ರ ಮಾಡಿ ಸಾಕು ವೀಕ್ಷಕರೇ. ಏನಪ್ಪಾ ಅಂದ್ರೆ ವೀಕ್ಷಕರೇ, ಒಂದು ಕಟ್ಟಿಗೆ ಗೊಂಬೆ ವೀಕ್ಷಕರೇ, ಹೌದಾ, ಆ ಕಟ್ಟಿಗೆ ಗೊಂಬೆ ವೀಕ್ಷಕರೇ ಹಿಂದೆಗಡೆ ವೀಕ್ಷಕರೇ ಸ್ತ್ರೀ ವಶಂ ಅಂತ ಒಂದು ಕಪ್ಪು ಪೆನ್ ವೀಕ್ಷಕರೇ ಬರ್ಕೋಬೇಕು ವೀಕ್ಷಕರೇ, ಹೌದಾ, ಬರೆದ್ಬಿಟ್ಟು ವೀಕ್ಷಕರೇ ನೀವು ಅದರ ಮಧ್ಯ ಭಾಗ ವೀಕ್ಷಕರೇ ಈ ಒಂದು ಬಿಳಿ ದಾರವನ್ನ ಕಟ್ಟಿ ವೀಕ್ಷಕರೇ, ಹೌದಾ, ಅದರ ಮೇಲೆ ವೀಕ್ಷಕರೇ ಒಂದು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ವೀಕ್ಷಕರೇ, ಹೌದಾ, ಹಾಕ್ಬಿಟ್ಟು ವೀಕ್ಷಕರೇ ನಿಮ್ಮ ಸ್ತ್ರೀ ಅವರ ಮನೆಯಲ್ಲಿ ವೀಕ್ಷಕರೇ, ಹೌದಾ, ಅವರ ಮನೆಯ 3 ರಸ್ತೆ ಇರುವ ವೀಕ್ಷಕರೇ, ಹೌದಾ, ಆ 3 ರಸ್ತೆ ಇರುವ ವೀಕ್ಷಕರೇ ಭಾಗದಲ್ಲಿ ವೀಕ್ಷಕರೇ ಈ ಒಂದು ಕಟ್ಟೆ ಗೊಂಬೆ ವೀಕ್ಷಕರೇ ಸುಡಬೇಕು ವೀಕ್ಷಕರೇ, ಹೌದಾ, ಸುಟ್ಟು ಬಿಟ್ಟು ವೀಕ್ಷಕರೇ ಹಿಂದೆಗಡೆ ನೋಡ್ಲಾರ್ದೆ ಬನ್ನಿ ವೀಕ್ಷಕರೇ ಸಾಕು. ಆ ಒಂದು ಸ್ತ್ರೀ ವೀಕ್ಷಕರೇ ಕೆಲವೇ ಗಂಟೆಯಲ್ಲಿ ನಿಮ್ಮ ಸಂಪೂರ್ಣ ವಶೀಕರಣ ಆಗುತ್ತದೆ ವೀಕ್ಷಕರೇ, ಹೌದಾ. ಈ ಒಂದು ಕಟ್ಟಿಗೆಯಿಂದ ಸ್ತ್ರೀ ವಶೀಕರಣ ಮಾಡಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.